ಸುಸ್ಲಿ ಈ ಥರ ಬ್ಯಾಕ್ ನೆಕ್ ಆಗೈತಿ. ಈ ಶೇಪ್ನಾಗ ಸ್ಟಿಚ್ ಮಾಡ್ಕೊಂಡು ಯಾವಾಗ ಸ್ಟಿಚ್ ಮಾಡಿರೋದು ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬರೀ ಬೆಳಗ್ಗೆಯಿಂದ ಏನೇನು ಮಾಡಿದೆ ನೋಡ್ಕೊಂಡು ಬರ್ರಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ನಿಮಗೆ ಗೊತ್ತಿರುವಂಗೆ ಹೋದ ಶುಕ್ರವಾರದಿಂದ ನಾನು ಕುಬೇರಲಕ್ಷ್ಮಿ ಪೂಜೆ ಮಾಡಕತ್ತೀನಿ. ಹೋದ ಶುಕ್ರವಾರ ಫಸ್ಟ್ ಶುಕ್ರವಾರ ಆಗಿತ್ತು, ಇದು 2ನೇ ಶುಕ್ರವಾರ. ಸೊ 10 ಶುಕ್ರವಾರ ಈ ವ್ರತ ಇರ್ತದೆ ಫ್ರೆಂಡ್ಸ್. ಯಾರ್ಯಾರು ಮಾಡಕತ್ತೀರಿ ಕಮೆಂಟ್ ಮಾಡಿರಿ. ಇದು ಯಾವಾಗಾದ್ರೂ ಮಾಡ್ಬೋದು, ಶ್ರಾವಣ ಮಾಸದೊಳಗೆ ಅಂತಲ್ಲ. ನಾನು ಶ್ರಾವಣನ ಶ್ರೇಷ್ಠ ಅಂತೇಳಿ ಈಗನ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಫ್ರೈಡೇ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೀನಿ, ಬೇಕಂದ್ರೆ ಚೆಕ್ ಮಾಡಿರಿ. ಯಾರಿಗಾದರೂ ಬೇಕು ಅಂದ್ರೆ ಅದರೊಳಗೆ ಏನಾದರೂ ಮಿಸ್ಟೇಕ್ ಇದ್ದರೂ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಫಸ್ಟ್ ಮಾಡ್ತಾ ಇರೋದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಕಿ ಕೆಲಸ ನೋಡ್ಬೇಕಂದ್ರೆ ಆ್ಯಕ್ಚುಲಿ ಉಪವಾಸನೂ ಮಾಡ್ಬೇಕಂತ ಅಂದ್ಕೊಂಡಿನಿ. ಬೆಳಗ್ಗೆ ಬಾಳೆಹಣ್ಣು ಹಾಲಷ್ಟ ತೊಗೊಂಡಿರ್ತೀನಿ, ಒಮ್ಮಕ್ಕಲೇ ನೈಟ್ ಊಟ ಮಾಡಿರ್ತೀನಿ. ಕಂಪ್ಲೀಟ್ ಪೂಜೆ ಹಾಕ್ಬೇಕಂದ್ರೆ ಒಂದು 2.5-3 ತಾಸು ಅಂತೂ ಮಾಡಿರ್ತೀನಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಬೇಗ ಎದ್ದು. ಸೊ ಈಗ ಸ್ವಲ್ಪ ಹೊಟ್ಟೆಗೆ ಏನಾರ ತೊಗೊಂಡು, ಏನಾರ ಅಂದರೆ ಒಂದು ಸ್ವಲ್ಪ ಹಾಲು ಹಣ್ಣು ತಗೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇಷ್ಟು ರಾಖಿ ಅದಾವು, ಇನ್ನೂ ರೆಡಿ ಮಾಡುವುದ ಫ್ರೆಂಡ್ಸ್. ನಿನ್ನೆ ಸ್ವಲ್ಪ ಥ್ರೆಡ್ ಖಾಲಿ ಆಗಿತ್ತು, ಇದ್ರದ್ದು ಥ್ರೆಡ್ ಎಲ್ಲ ತೊಗೊಂಡು ಬಂದಿವಿ. ಒಳ್ಳೆ ರೆಸ್ಪಾನ್ಸ್ ಐತಿ. ನಾನು ಸ್ಕೂಲಿಗೆ ಹೋಗಿದ್ದೆ ಫ್ರೆಂಡ್ಸ್, ನಿನ್ನೆ ಮನೆಯವ್ರ ಸ್ಕೂಲಿಗೆ. ಸಖತ್ ಭಾಳ ಸ್ಟೂಡೆಂಟ್ಸ್ ಭಾಳ ಕೇಳಿದರು. ನೋಡೋಣ ಏನೇನು ಆಗ್ತದೆ ಅಂತೇಳಿ. ಇನ್ನೂ ಒಂದಿಷ್ಟು ಇಲ್ಲದಾವು. ಈ ಪ್ಯಾಕ್ದಾಗಿರುವೆಲ್ಲ ಇದು ಮಾಡಬೇಕು, ಟ್ಯಾಗ್ ಹಾಕ್ಬೇಕು ಇವಕ್ಕೆ. ಸೊ ಎಲ್ಲ ಹಾಕಿ ರೆಡಿ ಮಾಡಿ ಇಡ್ತೀನಿ, ಎಷ್ಟು ಸೇಲ್ ಆಗ್ತಾವಾಗಲಿ. ಭಾಳ ಮಾಡಿಲ್ಲ ಫ್ರೆಂಡ್ಸ್, ನಾನು ಒಂದು 100 ಮಾಡೀನಿ. ಆಮೇಲೆ ಸ್ಟಿಚ್ ಮಾಡುವುದವು, ನಾರ್ಮಲ್ ಬ್ಲೌಸ್ ಅವನ್ನೆಲ್ಲ ವರ್ಕ್ ಹಾಕುವುದವು ಎಲ್ಲನೂ ಮಾಡೋಣ. ಇದು ಸ್ಯಾರಿ ಕಾಟನ್ ಸ್ಯಾರಿನ ಫ್ರೆಂಡ್ಸ್, ಈ ಥರ ಡಿಸೈನ್ ಹಾಕ್ಕೊಂಡಿನಿ. ಈ ಡಿಸೈನ್ ನಿಮ್ಗೆ 500ಗೆಲ್ಲ ಸಿಗ್ತದೆ ನೋಡ್ರಿ, ಫ್ಯಾನ್ಸಿ ಡಿಸೈನ್. ಇದ್ರೊಳಗೆ ಭಾಳ ಥರ ಅದಾವು, ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಇದು ಭಾಳ ದಿನದ ಹಿಂದೆ ಹಾಕ್ತಿರೋದು. 2 ಕಡೆ ಸ್ಲೀವಿಗೂ ಬರ್ತೈತಿ ಈ ಥರ. ಅದಾದಮೇಲೆ ಬ್ಯಾಕ್ ಸೈಡ್ ಈ ಥರ ಬರ್ತದೆ. ಬೋಟ್ನೇಕ ಚಂದ ಅನ್ನಿಸ್ತಾವ ಫ್ರೆಂಡ್ಸ್. ಕಾಟನ್ ಸ್ಯಾರಿ ಇತ್ತಂದ್ರೆ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಡಿಸೈನ್ಸು. ಸೊ ಈಗ ಏನು ಮಾಡೋಣ, ಹಸಿ ಇತ್ತು ಫ್ರೆಂಡ್ಸ್, ಕೂದಲ ಆರ್ಬಿಟ್ಟಿತ್ತು. ಪೂಜೆ ನೆಕ್ಸ್ಟಿಗೆ ಧೂಪಕ್ಕೆ ಆರ್ಬಿಟ್ಟಿತ್ತು ಅರ್ಧ. ತಂಗಿ ಯೂನಿಫಾರ್ಮ್ ಬಂದ, ಈ ಕಡೆ ಬಾ, ಈ ಕಡೆ ಬಾ. ಇವತ್ತೊಂದಿನ ಬಿಡು ಸ್ಕೂಲ್ ನೋಡು. ನಾಳೆ ಶನಿವಾರ ಐತಿ, ಇವತ್ತೊಂದಿನ ನಾಳೊಂದಿನ ಬಿಡು. ಸೋಮವಾರದಿಂದ ಹೋಗುವಂತಿ ಸಾಲಿಗೆ. ಏನಾಗ್ತದೆ ಬಿಟ್ರ, ನಿಂದೇನು PhD ಏನು, LKG ಈಗ ನೀನು. ಇವತ್ತೊಂದಿನ ಬಿಡು. ಬೇಕಾದ್ರೆ ಟೀಚರ್ ಅಲ್ಲಿ ಸಂಜೆ ಮುಂದೆ ಕರ್ಕೊಂಡು ಹೋಗಿ ಬರೀರಂತ. ಟೀಚರ್ಗೆ ಹೋಗಿ ಭೇಟಿಯಾಗಿ ಬರೀ ಅಂತ. ಟೀಚರ್ ನೋಡಕ್ ಹೊಂಟಿ, ಇನ್ನು ಈಗ ಓದಾಕ್ ಹೊಂಟಿ ಹೇಳಿ ನಮ್ಗೆ. ಓದಾಕ್ ಹೊಂಟಿಯಾ ಏನು? ಹೊಸ ಅಂಗಿ ಬೇಕಾ? ನಿಮ್ಮ ಅಪ್ಪ ಕೊಡ್ತಾನೆ. ಎಲ್ಲಿ ಹೊಂಟಿ? ಈಗ ಯಾವ್ದು ಹಾಕೊಂಡಿ? ಮತ್ತೆ ಹೊಸದೈತಲ್ಲ, ಎಷ್ಟು ಚಂದ ಐತ್ ನೋಡು. ಈ ಕಡೆ ಬಾಳ್ ನೋಡುನು, ಈ ಕಡೆ ಬಾಳ್. ವಾವ್, ಸೂಪರ್ ನೋಡು. ಹಾ, ತಿರುಗು. ಹಾ ಜನ ಫೋಟೋ ಹೊಡತ್ತೀನಿ, ಚಂದಕ್ಕೆ ಪೋಸ್ ಕೊಡ. ನಾ ಹೇಳಿಲ್ಲ ಅಂದ್ರೆ ಗೋಣಿ ಅತ್ತ ಮುರಿದಾರ್ಕತ್ತಿ ಗೋಣ್ ಮಾಡಕತ್ತ. ಚಂದಾಗಿ ನಿಂದ್ರೋಗು, ತೆಗಿತೀನಿ ಹೋಗಿ ಫೋಟೋ. ಗೋಣಿಗೆ ಮಾಡಿ ನಿಂದ್ರು, ಸ್ವಲ್ಪ ನಿಂದ್ರು. ಈಗಿದ್ದೀನಿ ಯಾರು ಕಲ್ಚಾರ ಏನ ಇರ ಬರ ತೆಲುಗುಂಬೆಲ್ಲ ತಗೊಂಡು ಹಾಕೊಂಡು ಮುಕ್ಕೋತ. ನಾನಂತೂ ಇವತ್ತ ಉಪವಾಸ. ಬಟ್ ಮನೆಯವರು ಮತ್ತು ಹುಡುಗರಿಗಾಗಿ ಏನಾದರೂ ಮಾಡಬೇಕಲ್ಲ. ನಮ್ಮ ಮನೆಯವ್ರಿಗೆ ಮುಟ್ಗಿ ರೊಟ್ಟಿ ಇಲ್ಲಾಂದ್ರೆ ಖಾರದ ಚಪಾತಿ ಈ ಥರ ಇಷ್ಟ. ಅದಕ್ಕೆ ಚಪಾತಿ ಮಾಡಿದ್ರೆ ಮಕ್ಕಳು ಸಕ್ಕರೆ ಉಪ್ಪು ಹಾಕೊಂಡು ತಿಂತಾರೆ. ಇವ್ರಿಗೆ ಖಾರದ ಚಪಾತಿ ಮಾಡಿ ಕೊಡ್ತೀನಿ. ಖಾರದ ಚಪಾತಿ ಸುಡು ಸಖತ್ ಅನಿಸ್ತೈತಿ. ಮಾಡ್ತೀನಿ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಬೋದು, ಮಕ್ಕಳಿಗೆ ಡಬ್ಬಿ ಕಟ್ಟಕ್ಕೆ. ಯಾರು ಖಾರದ ಇಷ್ಟಪಡ್ತಾರಲ್ಲ ಅವರು. ಕೆಲವು ಮಕ್ಕಳು ಬರೀ ಸ್ವೀಟ್ ಅಂತಾರೆ, ಕೆಲವು ಮಕ್ಕಳು ಬರೀ ಖಾರ ಅಂತಾರೆ. ನಮ್ಮ ಚಿಟ್ಟು ಖಾರ ಇಷ್ಟ, ಜಾನುಗೂ ಸ್ವಲ್ಪ ಖಾರ ತಿಂತಾಳೆ. ಮಾನ್ಯ ಅಂತೂ ಕಂಪ್ಲೀಟ್ ಸ್ವೀಟ್, ಬರೀ ಹುಗ್ಗಿ ಆಮೇಲೆ ತುಪ್ಪ ಬೆಲ್ಲ ಎಲ್ಲದ್ರಾಗೂ ಕೇಳ್ತಾ ಇರ್ತಾಳೆ. ಅನ್ನದೊಳಗೆ ಸಕ್ಕರೆ ಹಾಲು ಈ ಥರ ಹಾಕ್ಕೊತಾಳೆ, ಇಲ್ಲಾಂದರೆ ತುಪ್ಪ ಸಕ್ಕರೆ ಈ ಥರ ತಿಂತಾಳೆ. ಸೊ ಈಗ ಚಪಾತಿ ಹಿಟ್ಟು ನಾದ್ತೀನಿ ಫ್ರೆಂಡ್ಸ್, ನಾದಿ ಸಿಗ್ತೀನಿ. ಸೊ ಫ್ರೆಂಡ್ಸ್, ಚಪಾತಿ ಮಾಡೋಣ ಅಂದ್ಕೊಂಡೆ.
ಮಾಡಷ್ಟಿಗೆ ಅಂದ್ರೆ ಮನೆಗೆ ಗೆಸ್ಟ್ ಬಂದರು. ಸೊ ಅವ್ರಿಗೂ ಮಾಡಿಕೊಟ್ಟೆ ಅದನ್ನು, ಇವ್ರಿಗೂ ಮಾಡಿಕೊಟ್ಟೆ ಅದನ್ನು. ಬಟ್ ವಿಡಿಯೋ ಮಾಡಲಿಲ್ಲ, ನೈಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡಬೇಕಂತ. ಈಗ ಬೇರೆ ಕೆಲಸ ನೋಡೋಣ. ಸೊ ಈಗ ಈ ಬ್ಲೌಸಿಗೆ ವರ್ಕ್ ಹಾಕಬೇಕು. ವರ್ಕ್ ಹಾಕು ಆ್ಯಕ್ಚುಲಿ ಭಾಳ ಅದಾವೆ ಫ್ರೆಂಡ್ಸ್. ಅಂದ್ರೆ ಏನಂದ್ರೆ ಸ್ವಲ್ಪ ಪೆಂಡಿಂಗ್, ಒಂದೊಂದು ರೀಸನಿಗೆ ಪೆಂಡಿಂಗ್ ಇರ್ತೈತಿ. ಇದ್ರದ್ದು ಇನ್ನೂ ಮೆಜರ್ಮೆಂಟ್ ಬಂದಿಲ್ಲ. ಇನ್ನೂ ಒಂದು 3-4 ಬ್ಲೌಸ್ ಅದಾವೆ. ಬಟ್ ಅವರು ಆಫರ್ನಾಗ ಹಾಕಿಸ್ಕೊಳಕತ್ತಾರೆ. 2000ಗೆ 3 ಎಂಬ್ರಾಯ್ಡ್ರಿ ಡಿಸೈನ್ ಇತ್ತಲ್ಲ, ಸೊ ಅದು ಹಾಕಿಸ್ಕೊಳಕತ್ತಾರೆ. ಒಂದು ಮೆಜರ್ಮೆಂಟ್ ಇಲ್ಲ. ಸೊ ಅದಕ್ಕೆ ಅವು 4 ಪೆಂಡಿಂಗ್ ಅದಾವು. ಅದಾದಮೇಲೆ ಸ್ಟಿಚಿಂಗ್ ಇನ್ನೂ ಭಾಳ ಇರೋದಕ್ಕೆ ಅದನ್ನ ಸ್ಟಾಪ್ ಮಾಡೀನಿ. ಎರಡೂ ಕಡೆ ಅಂದ್ರೆ ನನಗೆ ಕಂಫರ್ಟಬಲ್ ಆಗಲ್ಲ ಅಂತ ಅಂದ್ಕೊಂಡು ಯಾವ್ದು ಅರ್ಜೆಂಟ್ ಐತಿ ಅದನ್ನಷ್ಟು ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಾಯಿದ್ದೀನಿ. ಆಮೇಲೆ ರಾಖಿದೊಂದು ಸ್ವಲ್ಪ ಜಾಸ್ತಿ ಇದು ಇರೋದ್ರಿಂದ ಅದನ್ನು ಸ್ವಲ್ಪ ಮಾಡಬೇಕಂದು ಪೆಂಡಿಂಗ್ ಇಟ್ಟಿದ್ದೆ. ಈಗ 1 by 1 ವರ್ಕ್ ಹಾಕ್ಬೇಕಂತೇಳಿ ಇದು ಮಾಡಕತ್ತೀನಿ. ಇವರಿಗೆ ಹೇಳಿ ನೀವು ಮೆಜರ್ಮೆಂಟ್ ಕಳಿಸ್ರಿ ಅಂತೇಳಿ ಮೆಜರ್ಮೆಂಟ್ ಕಳಿಸಿದಾದ್ಮೇಲೆ ಕಂಟಿನ್ಯೂ ಮಾಡೋಣ. ಸೊ ಥ್ರೆಡ್ ಹಾಕೋಣ. ಈ ಥರ ಪ್ಯಾಕೆಟ್ ತರ್ಸಿನಿ ಫ್ರೆಂಡ್ಸ್, ಇದ್ರೊಳಗೆ ಹಾಕ್ಬೇಕಂತ ಅಂದ್ಕೊಂಡು. ಇವೊಂದಿಷ್ಟು ಬಾಕಿ ಅದಾವು. ಇವನ್ನ ಥ್ರೆಡ್ ಹಾಕಿದ್ಮೇಲೆ ಅವು ಈ ಥರ ಆಗ್ತವೆ. ಸೊ ಅದಕ್ಕೆ ಒಂದಿಷ್ಟು ಕೆಲಸ ಮಾಡಿ ಮುಗಿಸುವ. ಇದು 100 ರೂಪಾಯಿ ನಿನ್ನೆ ಉಳಿದಿರೋದು ಅದ್ರೊಳಗೆ ಐತಿ. ಇದು ಗಮ್ ತೊಗೊಂಬಂದೆ ಫ್ರೆಂಡ್ಸ್. ನಿನ್ನೆ ಒಂದು 2 ಬ್ಲೌಸ್ ವಿಡಿಯೋ ಹಾಕಿದ್ನಲ್ಲ, ಪಾಪ ಅವ್ರಿಗೆ ಪ್ಯಾವಿಕೋಲ್ ಹಾಕ್ಕೊಟ್ಟಿದ್ದೆ. ಆ್ಯಕ್ಚುಲಿ ಇದು ಗಮ್ಮು ದೊಡ್ಡದಿತ್ತು ನನ್ನ ಕಡೆ, ಇದು ಮುರಿದು ಬಿಟ್ಟಿತ್ತು. ಮುಂದಿಂದು ಮುರಿದು ಗಟ್ಟಾಗಿಬಿಟ್ಟಿತ್ತು ಅದು. ಇದು ಕಬ್ಬಿಣದ್ದು ಏನೈತಲ್ಲ, ಸ್ಟೀಲಿಂದ ಏನೈತಲ್ಲ, ಇದು ಮುರಿದಿತ್ತು. ಸೊ ಹಾಗಾಗಿ ಫೆವಿಕಾಲ್ ತೊಗೊಂಡು ಅಂಟಿಸಿದ್ದೆ ಫ್ರೆಂಡ್ಸ್ ಗಮ್. ನಾನು ಸ್ಟೋನ್ಸ್ ಅಂಟಿಸಿದ್ದೆ. ಇಲ್ಲೇ ಉದ್ರಕ್ಕೆ ಸ್ಟಾರ್ಟ್ ಆಗಿದ್ದು. ನನಗೆ ಬೇಜಾರು ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದು ಇಮಿಡಿಯೇಟ್. ಅವೆರಡು ವೇಸ್ಟ್ ಅವು. ಪೇಪರ್ ಅಂಟ್ಸಕ್ಕೆ ಪೇಪರ್ನು ಅಂಟುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಬರೀ ಈಗ ಇದನ್ನು ಕೆಲಸ ಕಂಪ್ಲೀಟ್ ಮಾಡುವ. ಇಷ್ಟೆಲ್ಲ ಮಾಡಿಟ್ಟೆ, ಇನ್ನೂ ಬೀಡ್ಸ್ ಹಾಕಿಲ್ಲ ಫ್ರೆಂಡ್ಸ್. ಬೀಡ್ಸ್ ಒಂದಿನ ಹಾಕ್ತೀನಿ. ಗ್ರೀನ್ ಕಲರ್ ಒಂದು ಯೂಸ್ ಮಾಡೀನಿ. ಇನ್ನೂ ಒಂದಿಷ್ಟು ಅದಾವು, ನೋಡುವ. ಕಂಟಿನ್ಯೂ ಮಾಡ್ತೀನಿ. ಸ್ಕೂಲಿಂದ ಬಂದ್ರವರು. ಜಾನು ಹುಷಾರಿಲ್ದಕ್ಕೆ ನಾನು ಇದನ್ನು ಮಾಡೀನಿ, ರಾಗಿ ಗಂಜಿ ಮಾಡೀನಿ. ಬಾಯಾಡ್ಸಕ್ಕೆ ಬರಲ್ಲ ಅಂದರೆ ಇದಕ್ಕೆ ಉಪ್ಪು ಹಾಕಿನಿ ಫ್ರೆಂಡ್ಸ್. ಒಂಚೂರು ಆರಿದ ಮೇಲೆ ಮಜ್ಜಿಗೆ ಹಾಕಬೇಕು, ಸೂಪರ್ ಆಗ್ತೈತಿ. ಹುಳಿ ಉಪ್ಪು ಎಲ್ಲ. ಸೊ ಆರಲಿ ಅಂತಿದ್ದೆ. ಈಗ ಬಂದಾರ ಸ್ಕೂಲಿಂದ, ಹಾಕಿ ಕೊಡುವ. ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆಯದು ಪೂಜೆ ಐತಿ, ಅಲ್ಲಿ ಹೊಂಟಿವಿ. ನಾನು ಮಾನ್ಯ ಮತ್ತು ಚಿಟ್ಟು. ಹಾಯ್ ಮಾಡಿ ಚಿಟ್ಟು. ಮಾನ್ಯ ಸೊ ಫ್ರೆಂಡ್ಸ್, ಇದು ಭಾಳ ದಿನದ ಹಿಂದಿಂದು ತೋರಿಸ್ತೀನಿ ನಿಮಗೆ. ಬ್ಲೌಸ್ ಡಿಸೈನ್ ಎಲ್ಲಾನು ರೌಂಡ್ ಶೇಪ್ ಸ್ಟಿಚ್ ಮಾಡಿಸ್ಕೋತೀವಿ ಫ್ರೆಂಡ್ಸ್. ಈ ಶೇಪ್ನಾಗ ಸ್ಟಿಚ್ ಮಾಡ್ಕೊಂಡಿನಿ. ಯಾವಾಗ ಸ್ಟಿಚ್ ಮಾಡಿರೋದಿದು ಮಾನ್ಯಾಗ ಹುಟ್ಟದಟ್ಟಿ ತಂದಾಗ. ಬಟ್ ಪೂಜಾಕ್ಕೆ ಹೋದ್ಮೇಲೆ ಅಲ್ಲಿ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ವಾಚ್ ಮಾಡ್ತಾ ಇರ್ರಿ. ಬೆಳಗಿಂದ ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ಇದು ಅನ್ನಕ್ಕೆ ಬರೋದು. ಏನಮ್ಮ ಅದು? ಗ್ರೀನ್ ಕಲರ್. ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ಫ್ರೆಂಡ್ಸ್. ಈ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ. ಕೆಲವೊಂದು ಆರ್ಡರ್ಸ್ ಹೆಂಗಿರ್ತಾವಂದ್ರೆ ವಿಡಿಯೋ ಅಲ್ಲ, ಫೋಟೋ ತಗೊಳಕ್ಕೂ ಟೈಮ್ ಇರಲ್ಲ. ಸೊ ಇದು ಈಗ ಎಷ್ಟು ಅವರು 35 ಮಿನಿಟ್ಸ್ ಐತಿ. 2 ಅವರ್ಸ್ನಾಗ ಬಿದ್ದೀಯಾ ಬಾ. 2 ಅವರ್ಸ್ ಒಳಗೆ ಕೊಡಬೇಕು. ಸೊ ಹಂಗಾಗಿ ವಿಡಿಯೋ ಮಾಡೋಣಂತ ವಿಡಿಯೋ ಮಾಡಕತ್ತೆ. ಇಲ್ಲ ಸುಮ್ಮನೆ ಇಟ್ಕೊಲ್ಯಾ. ಹಾಯ್ ಫ್ರೆಂಡ್ಸ್ ಅಂತ ಕೈ ಮಾಡು. ಹಾಯ್ ಫ್ರೆಂಡ್ಸ್ ಹಿಂಗೆ ಮಾಡ್ಬೇಕು. ಹಾಯ್ ಅದು ಸ್ಟಾಪ್, ಅದು ಹಿಂಗೆ ಮಾಡ್ಬೇಕು. ಹಾಯ್ ಫ್ರೆಂಡ್ಸ್. ಬಿದ್ದೆ ನಾನು, ಆದ್ರೂ ನಂಗೆ ನಾಚಿಕಿಲ್ಲ. ಮುದ್ದು ಕಂದ, ನೀಲ ಮುದ್ದು ಕಂದ. ಸೊ ಫ್ರೆಂಡ್ಸ್, ಡಿಸೈನ್ ಕಂಪ್ಲೀಟ್ ಆಗೈತಿ. ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದೈತೆ ಅಂತ ಹೇಳಿ. ಸೊ ಈ ಥರ ಬ್ಯಾಕ್ ನೆಕ್ ಆಗೈತಿ. ಇಲ್ಲಿ ಫ್ರಂಟ್ ಈ ಸೈಡ್ ಐತಿ. ಇಲ್ಲಿ ಸ್ಲೀವ್ ಹಾಕಕ್ಕೆ ರೆಡಿ ಮಾಡಕತ್ತಿದ್ದೆ. ಸೊ ಅಂದರೆ ವಿಡಿಯೋ ಮಾಡೋಂತೆ ವಿಡಿಯೋ ಮಾಡಿದೆ. ಇಲ್ಲಿ ಮತ್ತು ಇಲ್ಲಿ ಸ್ಲೀವ್ ಹಾಕಬೇಕು. ಸೊ ಸ್ಲೀವಿಗೆ ಸಣ್ಣ ಬುಟ್ಟ ಹಾಕ್ಬೇಕು ಫ್ರೆಂಡ್ಸ್. ದೊಡ್ಡ ಗ್ರ್ಯಾಂಡಾಗಿ ಏನು ಡಿಸೈನ್ ಇಲ್ಲ.
ಸೊ ಹಂಗಾಗಿ ಈ ಡಿಸೈನು ಯಾವ ಥರ ಆಗ್ತದೆ ಅಂತೇಳಿ ನಿಮಗೆ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಇವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಬಾಯ್ ಹೇಳಿ ಮಾಡಿ.